ನಮಸ್ಕಾರ. ಹೊಸ ವಿಷಯ ಕೀಳಿರಿಮೆ. ಕೀಳಿರಿಮೆ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೊಂದು ನಾನು ಕ್ವಶನ್ ಕೇಳ್ತೀನಿ. ಅದೇನಪ್ಪ ಅಂತಂದರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀರಲ್ಲ? ಹೌದು. ಹಾಗೆ ಮೊಬೈಲ್ ನೋಡಬೇಕಾದ್ರೆ ಏನು ನೋಡ್ತೀರಿ? ಯಾರೋ ಒಬ್ಬರು ಸಕ್ಸಸ್ ಆಗಿರೋ ಸ್ಟೋರಿನ, ಅಥವಾ ಯಾರೋ ಒಬ್ಬರು ಕಾರ್ ತೊಗೊಂಡ್ರು, ಯಾರೋ ಒಬ್ಬರು ಫಾರಿನ್ ಟ್ರಿಪ್ ಹೋದರು ಅಲ್ವಾ? ಆವಾಗ ನಿಮ್ಮಲ್ಲಿ ಈ ಯೋಚನೆ ಏನಾದರೂ ಬಂದರೆ ಅದು ನೀವಾಗಿರ್ತೀರಿ. ಅದು ಏನಪ್ಪ ಯೋಚನೆ ಅಂದರೆ, ನೋಡಪ್ಪ ಇವ್ರ ಲೈಫ್ ಸೂಪರ್ ಆಗಿದೆ, ನನ್ನ ಲೈಫ್ ಮಾತ್ರ ಯಾಕೆ ಹೀಗಿದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಅದೇನಪ್ಪ ಅಂದರೆ, ನಿಮಗೆ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿ. ಅದೇನಪ್ಪ ಅಂದರೆ, ನಿಮ್ಮ ಲೈಫಲ್ಲಿ ನಿಮ್ಮ ಕತೆಗೆ ಹೀರೋ ಸ್ಥಾನನ ನೀವು ಬೇರೊಬ್ಬರಿಗೆ ಕೊಟ್ಟಿದ್ದೀರಾ ಅಂತ ಅರ್ಥ. ಹೊಗಳಿಕೆ ಇರಲಿ, ಆದರೆ ಕೀಳಿರಿಮೆ ಬೇಡ. ಯಾಕಂದರೆ ನೀವು ನಿಮ್ಮ ಲೈಫನ್ನು, ನಿಮ್ಮ ಟೈಮನ್ನು ಬಳಸ್ಕೊಂಡು ಇನ್ನೊಬ್ಬರನ್ನ ಹೊಗಳಿಕೆ ಮಾಡ್ತಾಯಿದ್ದೀರಾ. ನಿಮ್ಮ ಬಗ್ಗೆ ನೀವು ಬೆಳಗ್ಗೆನೇ ಕೀಳಿರಿಮೆಯಿಂದ ನೋಡ್ತಾ ಇದ್ದೀರಾ. ಇದು ಬಹಳ ತಪ್ಪು. ನಿಮಗೆ ನೀವೇ ಹೀರೋ. ಥ್ಯಾಂಕ್ ಯು.